ತಾಯಿಯ ಋಣ ಮಣ್ಣಿನ ಗುಣ. ರಮೇಶ್ ಬಡಿಗೇರವರ ವಿರಚಿತ ತಾಯಿಯ ಋಣ ಮಣ್ಣಿನ ಗುಣ ನಾಟಕ. ಬನಶಂಕರಿ ಜಾತ್ರೆಯಲ್ಲಿ ತಾಯಿಯ ಋಣ ಮಣ್ಣಿನ ಗುಣ. ಅವರು ಇದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವರು ಯಾರು ಪಾರ್ಟಿ ಮೀಟ್ ಆಗ್ತೀನಿ ಅಂತ ಹೋಗಿದ್ದಾರೆ. ನಿನ್ ಗಂಡ ದಿನಾಲು ತನ್ನ ತಾಯಿ ಹತ್ರ ನನ್ನ ಪೆನ್ಷನ್ ಹಣದ ಮೇಲೆ ಸಾಲ ತಗೊಂಡು ಬರೋದಕ್ಕೆ ಪೀಡಿಸ್ತಾ ಇದ್ದಾನೆ. ಅವಳು ನನಗೆ ಕಿರಿಕಿರಿ ಮಾಡ್ತಾ ಇದ್ದು ದುಡ್ಡು ತಗೊಂಡು ಬಂದಿದ್ದೀನಿ, ಒಳಗಡೆ ಭದ್ರವೇರಮ್ಮ, ನಾನು ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ನಿಂತ್ಕೊಳ್ಳಿ ಮಮ್ಮ, ಇಷ್ಟಲ್ಲಿ ಬಂದಿದ್ದೀರಾ? ತಂಪಾದ ಪಾನಿ ತಂದು ಕೊಡ್ತೀನಿ, ಬೇಡಮ್ಮ, ಸ್ವಲ್ಪ ನೀರು ತುಂಬ ಕುಡಿದು ಹೋಗ್ತೀನಿ. ಸರಿ ಮಗನಿಗೆ ಜನ್ಮ ನೀಡಿದ ತಪ್ಪಿದ್ದಾರೆ. ನನ್ನ ಸುಮತಿಯ ಮನಸ್ಸಿನ ತೃಪ್ತಿಗಾಗಿ ನಿನ್ನ ಸೇವೆ ಮಾಡಿದ ಪ್ರತಿಫಲವಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ಕೊಡ್ತಿದ್ದೆ. ಸಾಲಕ್ಕೆ ಸರ್ಕಾರದಿಂದ ಸ್ಪೆಷಲ್ ಪರ್ಮಿಷನ್ ತಗೊಂಡು ಈ ಪೆನ್ಷನ್ ಹಣದಲ್ಲೂ ಸಾಲ ತಂದು ಕೊಟ್ಬಿಟ್ಟೆ. ಈಗ ಈ ಸೈನಿಕರಿಗೆ ಖಾಲಿ ಕೈ ಆಗ್ತದೆ. ಇದನ್ನ ಬಿಟ್ಟು ವಾತ್ಸಲ್ಯ ಅನ್ಬೇಕು, ಅಪ್ಪನ ಜವಾಬ್ದಾರಿ ಅನ್ಬೇಕು, ನನ್ನ ಮೂರ್ಖತನ ಪರಮಾವಧಿ ಅನ್ಬೇಕು. ಒಂದು ಹೆಣ್ಣಾದ ನಾನೇ ಲಕ್ಷ ಕೇಳ್ತಾ ಇದ್ದೀನಿ. ಈ ನಿಮ್ಮ ಕಟ್ಬಿಟ್ಟಾದ ಬಾಹುಗಳಿಂದ ನನ್ನ ಬಿಗಿದ ಪಿ ಮಂಜಿನ ಕಡೆ ಹೆಚ್ಚಾಕಿ ಬಂದಿ ಮಗಳು ಅಂತ ತಿಳ್ಕೊಂಡಿದ್ದೆ. ಲಜ್ಜೆ ಬಿಟ್ಟು ನಿನ್ ಮಂಚಿನ ಕಡೆ ಹೆಜ್ಜೆ ಹಾಕು ಅಂತ ಕರಿತಾ ಇದ್ದೆ. ನನ್ನ ನೀನ್ ಹೆಣ್ಣಲ್ಲ, ಅಮ್ಮ. ಈ ಮನೆ ಚಿತ್ರವಾಗಿ ಒಡೆಯಲು ಬಂದ ಸೋಲವೇ ನೀನು. ನಿನಗೆ ದುಡ್ಡಿಂದ ಆಹ ಇದೆ ಅಂತ ಮಾತ್ರ ತಿಳ್ಕೊಂಡಿದ್ದೆ, ಆದ್ರೆ ಈಗ ಅರ್ಥ ಆಗ್ತಾ ಇದೆ. ನಿನಗೆ ಕಾಮದ ಹುಚ್ಚು ಹೆಚ್ಚಾಗಿದೆ. ನೋಡೋ, ಇದೆಲ್ಲ ಇಷ್ಟಕ್ಕೆ ಬಂತು. ನನ್ನ ಮಗನಿಗೆ ಸರಿಯಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ಲದೆ ಹೋದ್ರೆ ಈ ನೇಜರ್ ಸೂರ್ಯ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ. ಹುಷಾರ್ ಕೋಪದಲ್ಲಿದ್ರು ಕೂಡ ಎಷ್ಟೊಂದು ಮುದ್ದಾಗಿ ಕಾಣಿಸ್ತೀರಾ ಮಾಮಾಶ್ರೀ. ಮಾಮ, ಒಂದು ವಿಷಯ ಗೊತ್ತಾ? ಈ ಶರ್ಮಿಳನ ಜೀವನದಲ್ಲಿ ಯಾವ್ದಾದ್ರು ಆಸೆ ಪಟ್ಟೆ ಅದು ಬಿಡೋ ಮಾತೇ ಇಲ್ಲ. ಯಾರು ಇಲ್ಲದ ಸಮಯವನ್ನು ವ್ಯರ್ಥ ಮಾಡದೆ ನನ್ನ ಆಸೆಯನ್ನು ಈಡೇರಿಸಿ ನಿನ್ನ ಮೋಹದ ಜಾಲದಲ್ಲಿ ಬೀಳಲಿಕ್ಕೆ ನಾನು ಕಾಮುಕ ಅಲ್ಲ. ಈ ದೇಶದ ಹೆಮ್ಮೆಯ ಸೈನಿಕ, ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಇಂಥ ಹೆಚ್ಚು ಕೆಲಸ ಮಾಡುತ್ತಿಲ್ಲ. ಈ ನನ್ನ ಭವ್ಯ ಭಾರತ ದೇಶದಲ್ಲಿ ಸೀತೆ, ಸಾವಿತ್ರಿ, ಮಹಾಸತಿ, ಅನಸೂಯ, ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಭಗತ್ ಸಿಂಗ್, ಭವ್ಯ ಭಾರತಗಳು. ಇಂಥ ನನ್ನ ಪುಣ್ಯ ಭೂಮಿಯಲ್ಲಿ ಇನ್ನಂತವಳು ನನ್ನ ಸೊಸೆಯಾಗಿ ಬಂದಿರುವುದಕ್ಕೆ ನನಗೆ ವಾಕರಿಕೆ ಆಗ್ಬೇಕಾಗಿದ್ದೆ ಅಲ್ವೇನು ರಾಮ ಕೀಚಕ ನಿತ್ಯಾನಂದ ಸ್ವಾಮಿಗಳು ಹುಟ್ಟಿದ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ ಎಷ್ಟೊಂದು ಹೊಲಸು ತುಂಬಿದೆ ಅನ್ನೋದು ಗೊತ್ತೇನು ಮಾಮ? ಮಿತ್ರನ ಹೆಂಡತಿ ಅಂದರೆ ಸೋದರಿಯ ಸಮಾನ. ಮಿತ್ರರಿಗಿನ ಸಮಯ ನೋಡಿಕೊಂಡು ಸೋದರಿ ಜೊತೆಗೆ ಸರಸ ಸಲ್ಲಾಪ ಮಾಡ್ತಾರಲ್ಲ, ಅದು ಪುಣ್ಯ ಭೂಮಿ. ಅತ್ತಿಗೆ ಅಂದರೆ ಹೆತ್ತ ತಾಯಿಯ ಸಮಾನ. ಅತ್ತಿಗೆಯನ್ನು ಕಾಮ ದೃಷ್ಟಿಯಿಂದ ನೋಡುತ್ತಾರಲ್ಲ, ಇದು ನಿಮ್ಮ ಪುಣ್ಯ ಭೂಮಿಯಲ್ಲಿ. ಮನೆ ಮಾಡಿಗೆ ಉಳಿಸಿ ತಿನ್ನಿಸಿ ಸಾಕಷ್ಟು ದುಡ್ಡು ಕೊಟ್ಟು ಅವನ ಜೊತೆಗೆ ಕಾಮಗಾರವನ್ನು ಶುರು ಮಾಡ್ತಾರಲ್ಲ, ಅದು ನಿಮ್ಮ ಪುಣ್ಯ ಭೂಮಿಯಲ್ಲಿ. ಪುಣ್ಯ ಭೂಮಿ ಕತೆ ಇಷ್ಟು ಸಾಕು ಅಥವಾ ಇನ್ನೂ ಬೇಕು? ನೋಡಿ ಮಗ, ನಿಮ್ಮ ತತ್ವೋಪದೇಶ ನನಗೆ ಬಿಟ್ಟು ನನ್ನ ಆಸೆಯನ್ನು ನಿನಗೆ ಅಣ್ಣ, ತಮ್ಮ, ಮೈದುನ, ಮಾವ ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದ ಹುಚ್ಚು ನಾಯಿ.
ನೀನು ಮನೆ ಬಂದ್ರೆ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. Get out. ಇನ್ನೊಂದು ಕ್ಷಣ ನೀವು ಬರ್ದೇ ಹೋಗಿದ್ರೆ ಈ ನಿಮ್ಮ ತಂದೆಯ ಕಾಮಕ್ತಿಯಲ್ಲಿ ನನ್ನ ಸುಟ್ಟು ನಾ ಹೇಳ್ತಿರೋದು ನಿಜ ರೀ. ನಿಮ್ಮ ಹಣೆ ನನ್ನ ಹಣೆ ನಿಮ್ಮ ಕಣ್ಣಿನ ಇದ್ದಾರೆ. ಇವ್ರು ಹೇಳುವ ಮಾತು ಸತ್ಯವೇನ್ರಿ? ಯಾವುದು ಸತ್ಯ ಯಾವುದು ಮಿಥ್ಯ ಒಂದು ಅರ್ಥ ಆಗ್ತಾ ಇಲ್ಲ ಕಡೆ. ನಿನಗೆ ನನ್ನ ಮೇಲೆ ಅನುಮಾನ ಅಂದ್ರೆ ನಾನು ಕಂಡರೆ ನೋಡಿದ್ದು ನೀವು ಸುಳ್ಳು ಅಂತ ಹೇಳ್ತೀರಾ? ಕಣ್ಣಿಗೆ ಕಂಡ ದೃಶ್ಯವನ್ನು ನೋಡಿ ನಿರ್ಧರಿಸಬೇಕಂತ ಕಾಣದ ಸತ್ಯವನ್ನು ಅರಿತು ತೀರ್ಮಾನಿಸು. ಈ ದೃಶ್ಯದ ಭಾವ ಬದಲಾಗಬಹುದು. ಇದರ ಹಿಂದೆ ಅಡಗಿರುವ ಸತ್ಯದ ಅಸ್ತಿತ್ವವೇನಿಗೂ ಸುಳ್ಳಾಗಲು ಕಂದ ಸುಳ್ಳಾಗಲು. ಅಂದ್ರೆ ನಿಮ್ಮ ಮಗನಿಂದ ನನ್ನ ಆಸೆಯನ್ನು ಈಡೇರಿಸೇ ಇಲ್ಲ. ಆ ಸುಖ ನೀವು ಕೊಡಿದ್ರೆ ನಾನು ಕಾಲಿಟ್ಬೇಕಾಯ್ತಾ? ನಾ ಹೇಳ್ತಿರೋ ಮಾತು ಯಾರು ನಂಬ್ತಾನೆ ಇಲ್ಲ. ಇದರಲ್ಲಿ ನಂದೇ ತಪ್ಪಿದೆ ಅಂತ ಎಲ್ಲರೂ ಮಾತಾಡ್ತಾ ಇದ್ರ. ತಪ್ಪು ನಿಂದಲ್ಲ, ಗೋವುಗಳಿರುವ ನಂದನವನ ಅಂತ ನಿನ್ನಿಗೆ ಕರ್ಕೊಂಡ್ಬಂದೆ. ಇಲ್ಲೊಬ್ಬ ಗೋಮುಖ ವ್ಯಾಕೃತ ನಮಗೆ ತಿಳಿದಿತ್ತು. ಇಷ್ಟು ದಿನ ನೀ ದೇಶ ಕಾಯಕ್ ಹೋಗಿದ್ಯೋ ಅಥವಾ ಕಂಡ ಹೆಂಗಸರ ಬೆನ್ನತ್ತು ತಿರುಗಾಕ್ ಹೋಗಿದ್ಯೋ? ಶಬಾಷ್ ಮಗನೇ, ಶಬಾಷ್. ಅನ್ನ ಋಣ ತೀರಿಸಿದ್ರೆ ಧರ್ಮವಂತ ಪುಣ್ಯವಂತ ಮನುಷ್ಯ ಅಂತಾರೆ. ದೇಶದ ಋಣ ತೀರಿಸಿದ್ರೆ ವೀರ ಸೈನಿಕ ಅಂತಾರೆ. ಹೆತ್ತವರ ಋಣ ತೀರಿಸಿದ್ರೆ ಉತ್ತಮ ಮಗ ಅಂತಾರೆ. ಹೆತ್ತವರ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವ ಉತ್ತಮ ಮಗನಂತೂ ನೀನು ಆಗಲಿಲ್ಲ. ಈಗ ಹೋಗ್ತಾ ಇರುವ ಆ ಭಿಕಾರಿನ ಕೈ ಹಿಡಿದು ಮನೆ ಕರ್ಕೊಂಡು ಬಂದು ಅವಳ ಮಾತಲ್ಲಿ ಜನ್ಮ ಕೊಟ್ಟ ಅಪ್ಪನ ಮೇಲೆ ಸಂಶಯ ಪಡುವ ಪಿಶಾಚಿಯಾದೆ. ಬರೀ ಮಕ್ಕಳನ್ನ ಹುಟ್ಟಿಸಿದ್ರೆ ಸಾಕಾಗಲ್ಲ, ಅವ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು. 16 ಕಡೆ ಸುತ್ತಾಡಿ ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೇಕು. ಆಗ ನೀನು ದೇಶ ಕಾಲ ಹೋಗಿದ್ದಲ್ಲ, ಅಲ್ಲೇ ಏನಾದ್ರಾಗಿ ನೆಗೆದು ಬಿಟ್ಟು ಸತ್ತೋಗಿದ್ರೆ ನೀನು ಹಾಳಾದ ಮುಖ ನೋಡೋದಾದ್ರೂ ತಪ್ಪಿತ್ತು. ಸಾವು, ಆ ಸಾವು ನನ್ನನ್ನು ಕಂಡ್ರೆ ಭಯ ಕಾಣೋ. ಯುದ್ಧದಲ್ಲಿ ಎದುರಾಳಿಯ 3 ಪುಲೆಗಳು ಸತತ 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ನಾನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರಬೇಕಾದ್ರೆ ಇಡೀ ನನ್ನ ದೇಶದ ಜನ ಮನೆಗಳಲ್ಲಿ, ಮಸೀದಿಗಳಲ್ಲಿ, ಮಂದಿರಗಳಲ್ಲಿ, ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಮೇಜರ್ ಸುರೇಂದ್ರ ಏನು ಆಗ್ಬಾರ್ದು, ಮೇಜರ್ ಸುರೇಂದ್ರ ಸೇವೆ ದೇಶಕ್ಕೆ ಅವಶ್ಯವಾಗಿ ಬೇಕು ಅಂತ ಇಡೀ ನನ್ನ ದೇಶದ ಜನ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶೋದ್ಧಾರಕ ನನ್ನ ಸಾವನ್ನ ಬಯಸ್ತಾ ಇದ್ದಾನೆ. ಸುಮತಿ, ಸಾರ್ಥಕವಾಗೋಯ್ತು, ನನ್ನ ಬದುಕು ಸಾರ್ಥಕವಾಗೋಯ್ತು. 3 ದಶಕಗಳ ಕಾಲ ಮೀಟರ್ಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾಗದಂತ ಕಾಣಿಕೆಯನ್ನು ಕೊಟ್ಟೆ. ಸಾವಿರ ಕನಸಿನ ಕಳೆದ ಬೆಂಬಲ ಹೊತ್ಕೊಂಡು ಓಡೋಡಿ ಬಂದೆ. ಆದ್ರೆ ಎಲ್ಲ ತಿರುಗುವರು. ಇದು ಸಂಸಾರ ಅಲ್ಲ ಕಣೆ, ವಿಷಸಾಗರ. ಈ ಮಕ್ಕಳನ್ನ ಹುಟ್ಟಿಸಿದ್ರೆ ಆಗಲ್ಲಪ್ಪ. ಅವ್ರಿಗಾಗಿ ಆಸ್ತಿ, ಅಂತಸ್ತು, ಕಾರು, ಬಂಗ್ಲೆ ಎಲ್ಲ ಮಾಡ್ಬೇಕು. ಆದ್ರೆ ನೀನೇನ್ ಮಾಡಿದೆ? 30 ವರ್ಷ ಮೀಟರ್ ಬಗ್ಗೆ ತಂದ ಹಣ ಕೇವಲ 51 ಲಕ್ಷ ರೂಪಾಯಿ. ಬೀದಿಯಲ್ಲಿ ಭಿಕ್ಷೆ ಬೇಡ್ತಾರ ಭಿಕ್ಷುಕರು, ಅವರು ಲಕ್ಷ ಹಣ ಗಳಿಸ್ತಾರೆ. ಶಹಬಾಷ್ ಮಗನೇ, ಶಹಬಾಷ್. ನನ್ನ ಪ್ರಾಣನೇ ಪಣಕ್ಕಿಟ್ಟು ರಕ್ತಾನೆ ಬಸಿದು ದುಡಿದು ತಂದು ನಿನಗೆ ಕೊಟ್ಟ 51 ಲಕ್ಷ ನಿನಗೆ ಲೆಕ್ಕಕ್ಕಿಲ್ಲ ಅಲ್ವಾ? 51 ಲಕ್ಷಕ್ಕೆ 0 ಪತ್ತೇನು ಮಗನೇ? ನಿನಗೆ 24 ಗಂಟೆಗಳ ಕಾಲ ಟೈಮ್ ಕೊಡ್ತೇನೆ. ನಿನ್ನ ಸ್ವಂತ ಪರಿಶ್ರಮದಿಂದ ಬೆವರಿಸಿ 1,000 ರೂಪಾಯಿ ದುಡ್ಕೊಂಡಾರ ಮಗನೇ. ನಿನಗೆ ತಿಳಿಸಿದರೆ ಏನು ಅಂತ ನೀನು ಭಿಕ್ಷೆ ಬೇಡೋನು,
ಲಕ್ಷ ಲಕ್ಷ ಗಳಿಸ್ತಾರೆ ಅಂತ ಹಂಗಿಸ್ತಾ ಇದೀಯಲ್ಲ. ಹೌದಪ್ಪ, ನಿಮ್ಮಪ್ಪ ದುಡ್ಡು ಗಳಿಸುವ ಅಡ್ಡದಾರಿ ಇರಲಿಲ್ಲ ಅಪ್ಪ. ನಮ್ಮಪ್ಪ ಜಗತ್ತಿಗೆ ಅನ್ನ ನೀಡೋ ರೈತ. ಆದ್ರೆ ಒಂದು ಹೊತ್ತು ಗಂಜಿ ಕುಡಿಯೋದು ಗತಿ ಇರಲಿಲ್ಲ ಕಣ ನಮಗೆ. ವಯಸ್ಸಾದ ಅಪ್ಪ ಅವನ ಆಸ್ಪತ್ರೆಗೆ ತೋರಿಸ್ಬೇಕು, 6 ಜನ ಅಕ್ಕ ತಂಗಿಯರು ಮದುವೆ ಮಾಡಬೇಕು, ಒಟ್ಟು 9 ಜನ ತುತ್ತಿನ ಚೀಲ ತುಂಬಬೇಕು. ದುಡ್ದೆ ಹಗಲು ರಾತ್ರಿ ಅಂದೆ ದುಡ್ದೆ. ಅದ್ರ ಜೊತೆಗೆ ಮಿಲಿಟರಿ ಸೇರ್ಬೇಕು ಅನ್ನೋ ಕನ್ಸ್ಕೊಂಡೆ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾ ಇದ್ದೆ, ಮೈ ಬಗ್ಗಿಸಿ ಕಸರತ್ತು ಮಾಡ್ತಾ ಇದ್ದೆ. ಕತ್ತಲ್ಲಿ ಕಚ್ಚಾ ರಸ್ತೆಯಲ್ಲಿ ಕಲ್ಲು ಮುಳ್ಳು ಹಾವು ಚೇಳು ಅಂದೆ ಓಡ್ತಾ ಇದ್ದೆ. ಇಡೀ ಹಾವಿಗೆ ಪಟ್ರಾಂಗಲ್ಲಿ ಸಾಲುತ್ತಾ ಇದ್ದೆ. ನಾವು ಕಟ್ಟ ಕನಸನ್ನ ನನಸು ಮಾಡಿಕೊಂಡು ಸಂತೋಷದ ನದಿ. ಆದ್ರೆ ನಾನು ಪಟ್ಟ ಕಷ್ಟ ನನ್ನ ಮಗ ಪಡಬಾರ್ದು ಅಂತ ಇಷ್ಟಪಟ್ಟೆ. ತಿಂಗಳ ದುಡ್ಡು ಕಳಿಸ್ಕೊಟ್ಟೆ. ಹೌದು, ನಾನೇನು ಹೇಳಿದ್ರು, ಈ ಹೆಣ್ಣಿನ ಮುಖ, ದುಡ್ಡಿನ ದಾಹ ತಲೆ ಹಾಕಿ ಬಿಟ್ಟಿದೆಯಲ್ಲ. ನನ್ನ ಮಾತುಗಳು ಯಾವ ನಿನ್ನ ಮನಸ್ಸಿಗೆ ನಾಟುವುದಿಲ್ಲ. ದುಡ್ಡು ಅಂತ ಬಡ್ಕೊತಾ ಇದೆಯಲ್ಲಪ್ಪ, ಆ ದುಡ್ಡು ತಂದು ನಿನ್ನ ಹೆಂಡತಿ ಕೈಲಿ ಕೊಟ್ಟಿದ್ದೀನಿ. ಏನಾದ್ರೂ ಮಾಡ್ಕೊಂಡು ಹೋಗು. ಯಾವ ದುಡ್ಡು ಮಾವ? ಏನ್ ಕತೆ? ನೀವೇನ್ ಹೇಳ್ತಾ ಇದ್ದೀರಾ? ಈಗಾಗಲೇ ನನ್ನ ಮೇಲೆ ಅಪವಾದ ಕೊಟ್ಟಿದ್ದೀರಾ. ಈಗ ದುಡ್ಡು ಕೊಡ್ತೀನಿ ಅಂತ ಅಪವಾದ ಮೇಲೆ ಕೊಡ್ತಾ ಇದ್ದೀರಾ. ಈಗ 10 ನಿಮಿಷದಿಂದ ದುಡ್ಡಿನ ನಿಮ್ ಕೈಲಿ ಕೊಡಲಿಲ್ಲ. ನಾನು ದುಡ್ಡು ತಂದು ಗಂಡನ ಕೈಲಿ ಕೊಡ್ಬಿಟ್ಟು ಇಷ್ಟು ಬಣ್ಣ ಆಟ ನಿಂತಿದ್ದೀಯಾ ಇಲ್ಲಿ? ಎಂತ ವಯಸ್ಸು ಜನ್ಮರಿ ನಿಮ್ದು? ಈಗಾಗಲೇ ಈ ರೀತಿ ಅಪವಾದ ಕೊಟ್ಟಿದ್ದಂದ್ರೆ ಈಗ ದುಡ್ಡು ಕೊಡ್ತೀನಿ ಅಂತ ಅಪವಾದ ಮೇಲೆ ಹೊಲಿಸ್ತಾ ಇದ್ದೀರಾ ನೀವು. ಇವ್ರು ಹೇಳ್ತಾ ಇರೋ ಮತ್ತು ಸುಳ್ಳು. ಹೊರಗಿನಿಂದ ಬಂದವ್ರೆ ಸ್ವಲ್ಪ ನೀರು ಕೊಡು ಅಂತ ಕೇಳಿದ್ರು. ನೀರು ಕೊಡೋಕಂತ ಹೋದ್ರೆ ನನ್ನ ಕೈ ಹಿಡಿದು ಸಂಸ್ಥಕ್ಕೆ ಬಾರದ ಕರೀತಾ ಇದ್ರು. ಕೊಟ್ಟಿರೋ ಚರಿಗೆ ಇಲ್ಲಿ ಇದೆ ನೋಡಿ. ಇದೇ ರೀತಿ ಸುಳ್ಳು ಹೇಳಿ ಮಣ್ಣು ಮಾಡಿ 8 ಮನೆ ಬಾಗಿಲಿಗೆ ಕಳ್ಳಿ ಹಚ್ಚಿ ಮಣ್ಣು ಬಡ ಬಂದಿದ್ಯಾ ನೀನು. ಈ ಹೊತ್ತಿನಿಂದ ಜೀವ ಸಹಿತ ಉಳಿಸೋದಿಲ್ಲ. ಏನ್ ತಿಳಿದಿದ್ದೀರ? ಮಗನ ಹೆಂಡತಿ ಅಂದ್ರೆ ಸೊಸೆ ಮೇಲೆ ಕಾಮದ ದೃಷ್ಟಿ ಆಗ್ತಿದೆ. ನಾಚಿಕೆ ಆಗ್ಬೇಕು ನಿಮ್ಗೆ. ಮಹೇಂದ್ರ, ನಿಮ್ಮ ಅಪ್ಪರು ಕೂಡ ಏನಂತ ಗೊತ್ತಿಲ್ಲೇನೋ? ಕನಸಿನಲ್ಲೂ ಕೂಡ ಹೆಣ್ಣಿನ ಬಗ್ಗೆ ಕೆಟ್ಟ ವಿಚಾರ ಮಾಡೋರಲ್ಲ ಅವರು. ಇದೆಲ್ಲ ಕಟ್ಟು ಕತೆ. ಈಗ ಯಾವ್ದಾದ್ರು ನಂಬೇಡ ನೀನು. ಇಲ್ಲ, ಇವ್ರು ಮಾಡಿದ ಗಂಡನ ಕೆಲಸಕ್ಕೆ ಕರೆದು ಸನ್ಮಾನ ಮಾಡ್ತಾರೆ. ನಾನು ಹೊರಗಡೆ ಹೋಗಿ ಪರಿಸ್ಥಿತಿ ಮನೆ ಬಿಟ್ಟೋಗಿರ್ಬೇಕು. ಒಂದು ವೇಳೆ ಕಂಡಿದ್ದಾದ್ರೆ ಪೊಲೀಸರ ಮನೆ ಕಳಿಸ್ಬೇಕಾಗತ್ತೆ. ಹೊಟ್ಟಿ ಮಗನೇ, ಬಾಯೆಲ್ಲರೂ ಹಲ್ಲೆಲ್ಲ ಒಂದು ಹೋಗ್ಬಿಡ್ಬೇಕು. ಏನಂದೆ ನೀನು? ಪೊಲೀಸರು ಫೋನ್ ಹಚ್ಚಿರಲ್ಲ. ಹಚ್ಚಲೇ ಹಚ್ಚು. ಕಾಯ್ದೆ ಕಾನೂನು ಏನು ಅಂತ ನಿನಗಿಂತ ಚೆನ್ನಾಗಿ ನಾನು ಗೊತ್ತು. ನಾನು ಮನ್ಸು ಮಾಡಿದ್ರೆ ಈ ಕ್ಷಣ ಏನಂದ್ರೆ ನೀನು? ನಾನು ಈ ಮನೇಲಿ ಇರ್ಕೊಡುದು. ನಿಮ್ಮಂತ ರಾಕ್ಷಸರ ಜೊತೆ ಇನ್ನೊಂದು ಕ್ಷಣ ನಾನಿನ್ನು ಮನೆ. ಸುಮತಿ, ಬಾ ಹೋಗೋಣ. ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಮನೆ ಬಿಟ್ಟು ಹೋಗೋ ಮಾತು ಅವ್ರಿಗೆ ನಾವು ಕೆಲಸ ನಿಮ್ಮಪ್ಪ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಕಣೋ. ಹೋಗ್ಬೇಡಿ ಅಂತ ಹೇಳೋ ಅವ್ರಿಗೆ. ಹೋಗ್ಬೋದು, ನಾನು ಹೋಗ್ಬರಷ್ಟಲ್ಲಿ ಹೋಗಿರ್ಬೇಕು. ಒಂದು ವೇಳೆ ಕಂಡಿದ್ದೆ ಆದ್ರೆ ಆಯ್ತಾ ಮಗಳಂತೆ ಬೇಡ. ಈ ಪಾಪಿನ ದೂರ ಹೋಗಿ ನೆಮ್ಮದಿ. ನಾನು ನಿಮ್ ಜೊತೆ ಬರೋದಿಲ್ಲ ರೀ. ನಾನು ನಿಮ್ ಜೊತೆ ಬರೋದಿಲ್ಲ. ಕಾಯ ವಾಚ ಮನಸ್ಸನಿಂದ ತಾಳಿ ಕಟ್ಟಿಸ್ಕೊಂಡು ನಿಮ್ ಜೊತೆ ಜೀವನ ಸಾಗಿಸ್ತೀನಿ ನಿಜ. ಆದ್ರೆ ಇವತ್ತು ನನ್ನ ಮಗನನ್ನ ಬಿಟ್ಟು ಬರೋದಕ್ಕೆ ನನ್ನ ಮನಸ್ಸು ಒಪ್ಪುತ್ತಾ ಇಲ್ಲ ರೀ. ಗಂಡನ ಮಾನ ಮರ್ಯಾದೆ
ಮಣ್ಣು ಪಲಾವ್ ಹೋದ್ರು ಚಿಂತೆ ಇಲ್ಲ, ಮಗನ ಬಿಟ್ಟು ಬರುವುದಿಲ್ಲ ಅಂತ ಹೇಳ್ತಾ ಇದ್ದೀಯ. ಯಾವ ರೀತಿ ತಿಳಿಸಿಲ್ಲ ನಿಮಗೆ? ಇಲ್ಲ ಸರ್, ಈ ಮಾತನ್ನು ನೀನು ನನ್ನ ಹೆಂಡತಿಯಾಗಿ ಮಾತಾಡ್ತಾ ಇದ್ದೀನಿ, ನಿನ್ನ ಮಗನ ತಾಯಿಯಾಗಿ ಮಾತಾಡ್ತಾ ಇದ್ದೀನಿ. ಆಯ್ತು ಸರ್, ನಿನ್ನ ಮಗನಿಗೆ ಇದೇ ಮನೇಲಿ ಇರ್ತೀಯ ಇರು. ಆದ್ರೆ ಒಂದು ಮಾತು ಸುದ್ದಿ, ಈ ಮನೆಯಲ್ಲಿ ಯಾವತ್ತೂ ನಿನ್ನ ಸ್ವಾಭಿಮಾನಕ್ಕೆ ಮುಂದುಂಟಾಗುತ್ತೋ ಆ ಕ್ಷಣ ನಿನಗಾಗಿ ಮೇಜರ್ ಸದಾ